ಗುಡ್ ಈವ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ GVSC ವ್ಲಾಗ್ಸ್. ಈಗ ನಾನು ಇವತ್ತು ಬುಧವಾರ ನಾನು ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಲಿಲ್ಲ, ಯಾಕಂದರೆ ಇವತ್ತು ಸ್ವಲ್ಪ ಮಾರ್ಕೆಟಿಗೆ ಹೋಗೋದಿತ್ತು. ಹಾಗಾಗಿ ನಾನು ಬೆಳಗ್ಗೆ ವ್ಲಾಗ್ನ ಮಾಡಲೇ ಇಲ್ಲ. ಬೇಗ ಬೆಳಗ್ಗೆ ತಿಂಡಿಗೆ ಅವಲಕ್ಕಿ ಮಾಡಿಕೊಂಡು ತಿಂದು ಮಧ್ಯಾಹ್ನಕ್ಕೆ ಪಲಾವ್ ಮಾಡೋಣ ಅಂತಂದು ಹೇಳಿ ಸಿಂಪಲ್ಲಾಗಿ ಅಡುಗೆ ಎಲ್ಲ. ಹಾಗಾಗಿ ಸ್ವಲ್ಪ ಮಾರ್ಕೆಟಿಗೆ ಹೋದ ಮೇನ್ ಕೆಲಸ ಇತ್ತು, ಹಾಗಾಗಿ ಹೋದ್ವಿ. ಯಾಕಂದ್ರೆ ಈಗ ಇತ್ತೀಚೆಗಂತರೂ ಮಧ್ಯಾಹ್ನ ಮೇಲೆ ಹೋದರೆ ಈ ಗಾಳಿ ಧೂಳಿ ಎದ್ದೇಳ್ತೈತಿ, ಗುಡುಗು ಮಿಂಚು ಮಳೆ ಸ್ಟಾರ್ಟ್ ಆಗಿಬಿಡ್ತೈತಿ. ಹಾಗಾಗಿ ಬೆಳಗ್ಗೆನ ಹೋಗಿ ಕೆಲಸ ಮುಗಿಸ್ಕೊಂಬರೋಣ ಅಂತಂದು ಹೇಳಿ ಬೆಳಗ್ಗೆ ಬೇಗ 11-11:30 ಅಷ್ಟೊತ್ತಿಗೆ ಸ್ನಾನ ಪೂಜೆ ಎಲ್ಲ ಮಾಡ್ಕೊಂಡು ಅವಲಕ್ಕಿ ಮಾಡ್ಕೊಂಡು ತಿಂದು ಮಾರ್ಕೆಟಿಗೆ ಹೋಗಿ ಬಂದೆ. ಮಾರ್ಕೆಟಿಗೆ ಹೋಗಿ ಏನು ತೊಗೊಂಬಂದೇನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಒಂದು ಊರಿಗೆ ಹೋಗೋದೈತಿ. ಯಾವ ಊರಿಗೆ ಹೋಗ್ತೀನಿ ಏನು ಎತ್ತ ಅಂತ ನಾಳಿನ ವ್ಲಾಗಲ್ಲಿ ನಾನು ನಿಮಗೆ ಹೇಳ್ತೀನಿ. ಈ ವ್ಲಾಗ್ನ ಈಗ ನಾನು ಕಂಟಿನ್ಯೂ ಮಾಡ್ತೀನಿ. ಈಗ ಅಡುಗೆ ಏನಂದರೆ ಮುದ್ದೆ ಮಾಡೋದಂತ ಯೋಚನೆ ಮಾಡಿದ್ದೀನಿ. ಸಬ್ಬೆ ಸೊಪ್ಪು ಐತಿ, ಸಬ್ಬೆ ಸೊಪ್ಪು ಹಾಕಿ ಉದ್ಕ ಸಾರು ಮಾಡಿ ಮುದ್ದೆ ಮಾಡೋಣ ಅಂತ ಅದನ್ನು. ಅನ್ನ, ಉದ್ಕ ಸಾರು, ಮುದ್ದೆ, ಈಸಿ ಅಡುಗೆ ಮಾಡ್ತೀನಿ. ಹಾಗೆ ಈಗ ಸಾಯಂಕಾಲ ಎಲ್ಲ ದೇವ್ರ ಮುಂದೆ ದೀಪ ಹಚ್ಚಿ ಎಲ್ಲ ಆಯಿತು, ಟೀನೇ ಮಾಡ್ಕೊಂಡು ಕುಡ್ದಾಯಿತು. ಈಗ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮಾಡಿದೆ. ಬನ್ನಿ ಏನು ತೊಗೊಂಬಂದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿರಿ, ಸೀರೆ ತೊಗೊಂಬಂದೀನಿ. ದೇವರಿಗೆ ಕೊಡೋಕ್ಕೆ ಅಂತ ಸೀರೆ ತೊಗೊಂಬಂದಿದ್ದೀನಿ. ಯಾಕಂದರೆ ನಾಳೆ ಬಿಟ್ಟು ನಾಡದ್ದು ನಾವು ಶುಕ್ರವಾರದ ದಿನ ಕುಕ್ನೂರು ಮಹಾಮಾಯೆ ದೇವರಿಗೆ ಹೋಗೋಣ ಅಂತ ಅಂದ್ಕೊಂಡೀನಿ. ಭಾಳ ದಿವಸದಿಂದ ನಾನು ಅಂದ್ಕೊಂಡಿದ್ದೆ, ಹೋಗಿದ್ದೇ ಇಲ್ಲ. ಯಾವಾಗ ಹೋಗಿದ್ದೆ ಅಂದರೆ ನಮ್ಮ ಮನೆ ಗೃಹ ಪ್ರವೇಶದ ಮುಂದೆ ನಾನು ಹೋಗಿ ಹಣ್ಣು ಕಾಯಿ ಮಾಡಿಸ್ಕೊಂಡು ಬಂದಿದ್ದೆ. ತಿರ್ಗಾ ಹೋಗೋಕ್ಕಾಗಿದ್ದೇ ಇಲ್ಲ ನನಗೆ ಇಲ್ಲಿವರೆಗೂ. ಈಗ ಹೋಗಿ ಬರೋಣ ಅಂತ ಹೇಳಿ ದೇವರಿಗೆ ಒಂದು ಸೀರೆ ತೊಗೊಂಬಂದಿನಿ. ನಾಡದ್ದು ಹೋಗೋದು, ನಾಳೆ ಗುರುವಾರ ನಾಡದ್ದು ಹೋಗೋದು. ಯಾಕಂದರೆ ನಾಳೆ ಕೆಲಸ ಭಾಳ ಇರ್ತವೆ. ಮನೆಯನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ತಲೆ ಸ್ನಾನ ಮಾಡಿಕೊಂಡು ಎಲ್ಲ ರೆಡಿ ಆಗಬೇಕು, ಉಡಕ್ಕಿ ಸಾಮಾನು ಎಲ್ಲ ರೆಡಿ ಮಾಡ್ಕೋಬೇಕು. ಅದಕ್ಕೆ ಮತ್ತು ನಾಳೆ ಮಾರ್ಕೆಟಿಗೆ ಹೋಗೋಕ್ಕಾಗೋದೇ ಇಲ್ಲ ಅಂತ ಹೇಳಿ ನಾನು ಇವತ್ತೇ ಮಾರ್ಕೆಟಿಗೆ ಹೋಗಿ ತೊಗೊಂಬಂದೆ. ಯಾಕಂದರೆ ಈ ಮಳೆಗಾಲೆಲ್ಲ ಮಳೆ ಯಾವಾಗ ಸ್ಟಾರ್ಟ್ ಆಕತಿ ಅಂತಲೇ ಹೇಳೋಕ್ಕಾಗಲ್ಲ. ಒಂದೊಂದು ಸಲ ಮಧ್ಯಾಹ್ನ 1 ಗಂಟೆ 2 ಗಂಟೆಯಿಂದನೇ ಶುರು ಆಗ್ಬಿಡ್ತೈತಿ, ಒಂದೊಂದು ಸಲ ಸಾಯಂಕಾಲ ಶುರು ಆಗ್ತೈತಿ. ಅಕಸ್ಮಾತ್ ನಾಳೆ ಕೆಲಸ ಮಾಡ್ತಾ ನನಗೆ ಸ್ವಲ್ಪ ಸುಸ್ತಾಯಿತು ಅಂದರೆ ಮಧ್ಯಾಹ್ನ ಮೇಲೆ ಹೋಗೋಣ, ಸಾಯಂಕಾಲ ಹೋಗೋಣ ಅಂತ ಅಂದ್ಕೊಂಡ್ರೆ ಸಾಯಂಕಾಲ ಹೋಗೋಕ್ಕೆ ಆಗೋದಿಲ್ಲ. ಹಾಗಾಗಿ ನನ್ನ ಮಗನ ಸಾಯಂಕಾಲ ಕ್ಲಾಸಿಗೆ ಹೋಗ್ತಾನಲ್ಲ, ಲೇಟಾಗಿ ಬರ್ತಾನೆ. ಹಾಗಾಗಿ ನನಗೊಬ್ಬರ ಜೊತೆಗೆ ಯಾರಾದರೂ ಬೇಕು ಕರ್ಕೊಂಡು ಹೋಗೋಕ್ಕೆ. ಮತ್ತು ಅವನಿಗಿರಂಗಿಲ್ಲಲ್ಲ ಮಾರ್ಕೆಟಿಗೆ, ಅವನೇ ಕರ್ಕೊಂಡು ಹೋಗೋದು ನನ್ನ. ಹಾಗಾಗಿ ನಾನೇನು ಮಾಡಿದೆ ಅಂದರೆ ಮೊದಲಿಗೆ ಹೋಗಿ ತಗೊಂಬರೋಣ ಅಂತಂದೇಳಿ ಫಸ್ಟಿಗೆ ಸೀರೆನ ತೊಗೊಂಬಂದು ಇಟ್ಕೊಂಡ್ರೆ ಉಡಕ್ಕಿ ಸಾಮಾನು ಎಲ್ಲ ರೆಡಿ ಮಾಡ್ಕೋಬೋದು ಅಂತೇಳಿ ಹೋಗಿ ತೊಗೊಂಡು ಬಂದೆ. ಸೀರೆ ತೊಗೊಂಬಂದು ಇಟ್ಕೊಂಡೀನಿ. ಮತ್ತು ನಾಳೆ ಉಡಕ್ಕಿ ಸಾಮಾನು ಎಲ್ಲ ರೆಡಿ ಮಾಡ್ಕೋಬೇಕು. ಹಾಗಾಗಿ ನನಗೆ ಏನಂದರೆ ಎಲ್ಲಿ ಹೋದರೆ ಏನಾದರೂ ಒಂದು ಮರ್ತು ಬಿಡ್ತೀನೇನೋ ಅನ್ನೋ ಒಂದು ಇದು ಇರ್ತೈತಿ. ನೆನಪು ಹಾರೋದು ಜಾಸ್ತಿ ನಾನೆಲ್ಲದನ್ನು. ಹಾಗಾಗಿ ನೆನಪು ಹಾರಿದರೆ ಕೆಲವೊಂದು ಸಾಮಾನು ಬಿಟ್ಟು ಹೋದ್ರೆ ನನಗೆ ಮತ್ತೆ ಬೇಜಾರಾಗ್ತೈತಿ. ಅಯ್ಯೋ ಅದು ಬಿಟ್ಟು ಬಂದೆ ಇದು ಬಿಟ್ಟು ಬಂದೆ ಅಂಥೇಳಿ. ಹಾಗಾಗಿ ಒಂದಿನ ಮೊದಲಿಗೆ ಎಲ್ಲವನ್ನು ರೆಡಿ ಮಾಡಿಟ್ಕೊಂಡ್ರೆ ಒಳ್ಳೆಯದಲ್ಲ ಎಲ್ಲಿಗಾದರೂ ಹೊರಟಾಗ. ಹಾಗಾಗಿ ಮತ್ತು ಕೆಲಸ ಅಂತೂ ಇದ್ದೇ ಇರ್ತವೆ, ಮನೆ ಕೆಲಸ. ನನಗೆ ಸ್ವಲ್ಪ ಅದ್ರ ಜೊತೆಗೆ ವಿಡಿಯೋ ಮಾಡ್ಕೊಳ್ಳೋದು ಇರ್ತೈತಿ. ಹಾಗಾಗಿ ಓಕೆ, ಈ ಒಂದು ವ್ಲಾಗ್ನ ನೀವು ಕಂಟಿನ್ಯೂ ಆಗಿ ನೋಡಿರಿ. ನಾಳೆ ನಾನು ವ್ಲಾಗ್ ಮಾಡ್ತೀನಲ್ಲ ಗೊತ್ತಿಲ್ಲ. ನಾಡದ್ದೆಲ್ಲ ಊರಿಗೆ ಹೋಗೋದು ಬೆಳಗ್ಗೆ ಬೇಗನೆ. ದೇವಸ್ಥಾನನೆಲ್ಲ ನಾನು ನಿಮಗೆ ತೋರಿಸ್ತೀನಿ. ದೇವಸ್ಥಾನದೇ ಒಂದು ಸಪ್ರೇಟ್ ವಿಡಿಯೋ ಮಾಡ್ಕೊಂಬರ್ತೀನಿ ನಾನು, ಸಾಧ್ಯ ಆಗುತ್ತೆ. ಹೋಗಿ 2 ಕಡೆ ಹೋಗಿ ಬರೋಣ ಅಂತ ಅಂದ್ಕೊಂಡೇನಿ. ನೋಡೋಣ ಏನಾಗ್ತೈತಿ ಅಂತ. ದೇವಿ ದರ್ಶನ ಮಾಡಲೇಬೇಕು. ಯಾಕಂದರೆ 2-3 ವರ್ಷ ಆಗೋತ್ತೀಗ ನಾನು ಅವಾಗಲೇ ಹೋಗ್ಬೇಕು ಅಂದ್ಕೊಂಡು ಹೋಗೋಕ್ಕಾಗಿಲ್ಲ. ಈಗ ಅದಕ್ಕೆ ಕಾಲ ಕೂಡಿ ಬಂತು ಅಂತ ಹೇಳ್ಬೋದು. ಹೋಗಿ ಬರ್ತೀವಿ. ಮದುವೆ ಅದು ಇದು ಮುಂದಿನ ವಾರದಿಂದ ಮತ್ತೆ ಮದುವೆಗಳು ಸ್ಟಾರ್ಟ್ ಆಗ್ತಾವೆ. ಮತ್ತೆ ಗುರುವಾರ, ಮತ್ತು ನೆಕ್ಸ್ಟ್ ಗುರುವಾರ ಹಿಂಗೆ ಮದುವೆ ಇದ್ದಾವೆ. ಹಾಗಾಗಿ ನಾಳೆ ಶುಕ್ರವಾರ ಹೋಗಿ ಬರೋಣ ಅಂತ ಅಂದ್ಕೊಂಡ್ನಿ. ಹೋಗಿ ಬಂದಮೇಲೆ ಈ ಎಲ್ಲ ವಿಡಿಯೋಗಳು ನಿಮಗೆ ಸಿಗ್ತಾವೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಲಿಲ್ದಂಗೆ ಪೂರ್ತಿಯಾಗಿ ನೋಡಿರಿ. ಓಕೆ, ಈ ಟ್ರಾವೆಲಿಂಗ್ ವಿಡಿಯೋಗಳೆಲ್ಲ ನಿಮಗೆ ಇಷ್ಟ ಆಗ್ಬೋದು, ದೇವಸ್ಥಾನದ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ಬೋದು. ಆದರೆ ಒಂದು ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಓಕೆ, ರಾತ್ರಿ ಊಟಕ್ಕೆ ನಾನು ಉದ್ಕ ಮಾಡಿದ್ದೆ. ಸ್ವಲ್ಪ ಸಬ್ಬೆ ಸೊಪ್ಪಿತ್ತು, ಹಾಗಾಗಿ ಉದ್ಕ ಮಾಡಿ ರಾಗಿ ಮುದ್ದೆ ಮಾಡಿದ್ದೆ. ಆಮೇಲೆ ನಾನು ವ್ಲಾಗ್ನ ಮಾಡಲಿಲ್ಲ. ನೆಕ್ಸ್ಟ್ ಮಾರನೇ ದಿವಸ ಬೆಳಗ್ಗೆ ನಾನು ಈ ಒಂದು ವ್ಲಾಗ್ನ ಕಂಟಿನ್ಯೂ ಮಾಡಿದೆ.
ನೋಡಿ ಇತ್ತೀಚೆಗೆ ರಾಗಿ ಮುದ್ದೆ ಜಾಸ್ತಿ ಮಾಡ್ತಾಯಿದ್ದೀವಿ. ಮುದ್ದೆ ಊಟ ಮಾಡ್ತೇವೆ ನಾವು. ನಾನು ಯಾವಾಗಲೂ ಊಟ ಮಾಡ್ತಿದ್ದೆ, ನನ್ನ ಮಗ ಊಟ ಮಾಡ್ತಿದ್ದಿಲ್ಲ. ಈಗ ಅವನು ರಾಗಿ ಮುದ್ದೆ ಮಾಡಮ್ಮ ಊಟ ಮಾಡ್ತೀನಿ ಅಂತ ಹೇಳ್ತಾನೆ. ಹಾಗಾಗಿ ರಾಗಿ ಮುದ್ದೆನೇ ಮಾಡಿರ್ತೀನಿ. ಸ್ವಲ್ಪ ಅನ್ನ ಮಾಡಿದ್ದೀನಿ ರಾತ್ರಿ ಊಟಕ್ಕೆ. ಜಾಸ್ತಿ ಯಾರೂ ಊಟ ಮಾಡೋದಿಲ್ಲ ರೈಸ್. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ GVC ವ್ಲಾಗ್ಸ್. ನಿನ್ನೆ ಸಾಯಂಕಾಲ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದಿಲ್ಲ, ಅದರ ಕಂಟಿನ್ಯೂಷನ್ ವ್ಲಾಗ್ ಇದು. ಇವತ್ತು ಏನು ಅಡುಗೆ ಏನು ತಿಂಡಿ ಅಂತ ಮಾಡೋದು ಯೋಚನೆ ಮಾಡ್ತಾಯಿದ್ದೆ. ಹಾಗೆ ಬಾಗಿಲು ಕಸ ಎಲ್ಲ ಹೊಡೆದು ರಂಗೋಲಿ ಹಾಕಿ ಬಂದೆ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ನಾಳೆ ಊರಿಗೆ ಹೋಗೋದಲ್ಲ ಬೆಳಗ್ಗೆ, ಹಾಗಾಗಿ ಇವತ್ತೆಲ್ಲ ಪ್ರಿಪ್ರೇಷನ್ ಆಗಬೇಕು. ಅದು ಹಣ್ಣು ಕಾಯಿ ಎಲ್ಲ ತಂದು ರೆಡಿ ಮಾಡಿ ಇಟ್ಕೋಬೇಕು. ಉಡಕ್ಕಿ ಸೀರೆ ಅಂತರೂ ನೆನ್ನೆನ ಹೋಗಿ ತೊಗೊಂಬಂದೆ ಅಂತ ಹೇಳಿದ್ದೆ ನಾನು ನಿಮಗೆ ಸಾಯಂಕಾಲ. ನೆನ್ನೆ ಮಧ್ಯಾಹ್ನ ಹೋಗಿ ತೊಗೊಂಬಂದೆ. ಈಗ ಅವನ್ನೆಲ್ಲ ರೆಡಿ ಮಾಡ್ಕೋಬೇಕು. ರೆಡಿ ಮಾಡ್ಕೊಂಡಾಗ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಅಕ್ಕಿ ಬೆಲ್ಲ ಬ್ಯಾಳೆ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಇಷ್ಟನ್ನೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡು ಮತ್ತು ಅಡುಗೆ ತಿಂಡಿ ಇವತ್ತು ಏನು ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ದೀನಿ. ರೊಟ್ಟಿ ಮಾಡೋದ ತಿಂಡಿ ಮಾಡೋದ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನೋಡೋಣ ಏನೇನು ಮಾಡ್ತೀನಿ ಅಂತ ತೋರಿಸ್ತೇನೆ ನಾನು ನಿಮಗೆ ಏನು ಅಡುಗೆ ಮಾಡ್ತೀನಿ ಅಂತ. ನೋಡಿರಿ, ಈಗ ಅಲ್ಲಿ ಗುಂಡಿಗೆ ನೀರು ಸ್ಟಾರ್ಟ್ ಮಾಡಿಬಿಟ್ಟೇನಿ. ಈಗ ಅಲ್ಲಿ ಕೆಂಟು ಸ್ಟಾರ್ಟ್ ಮಾಡೀನಿ. ಎಲ್ಲವೂ ಬೆಳಗ್ಗೆ ಎದ್ದು ಒಂದು ಹುರುಪು ಎಲ್ಲ ಈ ಥರ ಮಾಡ್ಕೋಬೇಕು. ಆಮೇಲೆ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕ್ಕೋಬೇಕು. ಇವತ್ತು ಹೊರಗಡೆ ಒಣಗಿರೋ ಬಟ್ಟೆನ ತಂದು ಮಡಚಿಡ್ಬೇಕು. ನಾಳೆ ನಾನು ಯಾವ ಸೀರೆ ಉಟ್ಕೊಳ್ಳೋದು ಏನು ಎತ್ತ ಅಂತೆಲ್ಲ ನಮ್ಮ ಹೆಣ್ಮಕ್ಳಿಗೆ ಹಾಗೆ ಎಲ್ಲ ಎಲ್ಲಾದರೂ ಹೊರಟ್ರೆ ಹೊಸ ಡ್ರೆಸ್ಸು ಹೊಸ ಸೀರೆನೇ ಬೇಕು ನಮಗೆ. ನೋಡೋಣ, ಇದೇ ಹೊಸ ಸೀರೆ, ಅದನ್ನು ಉಟ್ಕೊತೀನೋ ಯಾವುದು ಉಟ್ಕೊಂತೀನೋ ಗೊತ್ತಿಲ್ಲ. ನಾಳೆ ನಿಮಗೆ ಗೊತ್ತಾಗ್ತೈತೆ ಯಾವ ಸೀರೆ ನಾನು ಉಟ್ಕೊತೀನಿ ಅಂತ. ಓಕೆ, ಇವತ್ತು ಸಾಯಂಕಾಲ ಮಟ್ಟ ನಾನು ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ನಾನು ಮಾಡ್ತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನನ್ನ ಜರ್ನಿ ಬ್ಲಾಗು ಇರ್ತೈತಿ, ಹಾಗೆ ದೇವಸ್ಥಾನದ್ದು ಕೂಡ ಇರ್ತೈತಿ. ಓಕೆ, ಈ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಲಿಲ್ದಂಗೆ ಕಂಟಿನ್ಯೂ ಆಗಿ ನೋಡಿ. ನೋಡ್ರಿ, ಈಗ ಒಂದು ಸ್ವಲ್ಪ ಅನ್ನಕ್ಕಿಟ್ಟನಿ ಮತ್ತು ಸಾಂಬಾರು ಮಾಡಿದ್ದೀನಿ. ನೋಡಿ, ಬೆಳಗ್ಗೆ ತೋಯಿಸಿದ ಮಂಡಕ್ಕಿ ಮಾಡಿದ್ದೇ ತಿಂಡಿಗೆ ಸಾಂಬಾರು ಮಾಡಿ. ನೋಡ್ರಿ, ಗಟ್ಟಿ ಸಾಂಬಾರು. ನನಗೆ ಯಾವಾಗಲೂ ಈ ಥರ ಗಟ್ಟಿ ಸಾಂಬಾರನ್ನೇ ಉಣ್ಣಂಗೆ ಆಕೈತಿ. ನೋಡ್ರಿ, ಗಟ್ಟಿ ಸಾಂಬಾರು ಮಾಡೀನಿ ಅನ್ನಕ್ಕೆ. ಮಧ್ಯಾಹ್ನ ಊಟಕ್ಕೆ ಆಮೇಲೆ ಅಕ್ಕಿ ತರಿಸ್ತೀನಿ, ತೋರಿಸ್ತೀನಿ ನೋಡ್ರಿ ನಿಮಗೆ. ಅಕ್ಕಿ ದಬ್ಬಿದ ಈ ಕಡೆ ಹಾಕಂತೀನಿ ನೋಡ್ರಿ. ಇದು 90 ರೂಪಾಯಿ kg ಅಕ್ಕಿ. ಇದು ಯಾವ ಅಕ್ಕಿನೋ ಗೊತ್ತಿಲ್ಲ, ತಮಿಳ್ನಾಡು ಕಡೆಯಿಂದ ಏನೋ ಬಂದೈತಂತ ಇದು ಅಕ್ಕಿ. ತಮಿಳ್ನಾಡು ಆಂಧ್ರಪ್ಪ, ಇನ್ನೊಂದು ಸತಿ ಕೇಳಿ ಹೇಳ್ತೀನಿ. ನೋಡ್ರಿ, ಅಕ್ಕಿ ಹಂಗಿದಾವೆ, ಎಷ್ಟು ಸಣ್ಣಕ್ಕಿದಾವೆ ಅಕ್ಕಿ ಕಾಳು. ಜೀರಾ ರೈಸ್ ಅಂತೀವಲ್ಲ, ಜೀರಿಗೆಗಿಂತನೂ ಸಣ್ಣ ಅದಾವೆ ನೋಡ್ರಿ ಅಕ್ಕಿ ಕಾಳು. ಹೆಂಗೆ ಅದಾವೆ ಇವು. ಇಂಥ ಅಕ್ಕಿ ಕಾಳು ನೋಡ್ರಿ ಎಷ್ಟು ಚಿಕ್ಕ ಅದಾವೆ, ಭಾಳ ಸಣ್ಣ ಅದಾವೆ ಅಕ್ಕಿ. ಅನ್ನ ಹೆಂಗೆ ಆಕತ್ತೆ ಅಂತ ಗೊತ್ತಿಲ್ಲ. ಈಗ ಇಟ್ಟೇನಿ, ಅಕ್ಕಿ ತೊಳೆದಿಟ್ಟನಲ್ಲಿ ಅನ್ನ ಮಾಡೋಕ್ಕೆ ಅಂತ. ನೋಡೋಣ ಹೆಂಗೆ ಆಗ್ತೈತೆ ಅನ್ನ ಅಂತ ಗೊತ್ತಿಲ್ಲ. ಬರ್ರಿ, ಇಲ್ಲಿ ಏನೇನು ಅಣಿ ಮಾಡಿ ಇಟ್ಕೊಂಡನಿ ಅಂತ ತೋರಿಸ್ತೀನಿ ನಿಮಗೆ. ಇದು ಸೀರೆ, ನಿನ್ನೆ ತೋರಿಸಿದ್ದೆ ನಾನು ನಿಮಗೆ. ಇದು ಸೀರೆನ ತೊಗೊಂಬಂದೆ ಅಂತಂದು ಸೀರೆ. ಮತ್ತು ಇದು ಅಕ್ಕಿ ಬೆಲ್ಲ ಬ್ಯಾಳೆ, ಅಕ್ಕಿ ಬೆಲ್ಲ ಬ್ಯಾಳೆ ಹಿಟ್ಟು ತೊಗೊಂಡಿನಿ. ನಮಗೆ ಮತ್ತು ಇಲ್ಲಿಂದ ಹೋಳಿಗೆ ಮಾಡ್ಕೊಂಡು ಹೋಗೋಕ್ಕಾಗಲ್ಲ, ಇಲ್ಲೇ ಎಡೆ ಹಿಡಿದ್ರೆ ಮಾಡೋಕ್ಕೂ ಬೆಳಗ್ಗೆ ಆಗೋದಿಲ್ಲ. ಹಾಗಾಗಿ ಅಲ್ಲಿ ದೇವಸ್ಥಾನಕ್ಕೆ ಕೊಟ್ಬಿಟ್ರೆ ಸರಿ ಆಕತಿ ಅಂತ. ಇದು ಉಡಕ್ಕಿ ಸಾಮಾನು. ಅಕ್ಕಿ ಕೆಳಗಿದಾವು, ಎಲ್ಲಿ 2 ಕೊಬ್ಬರಿ ಬಟ್ಲು, 2 ಅಡಿಕೆ ಬೆಟ್ಟ, 2 ಅಷ್ಟು ಕೊಂಬಿಟ್ಟನಿ. ಇದು 2 ತೆಂಗಿನಕಾಯಿ ತೊಗೊಂಡಿನಿ. ಇಷ್ಟು ರೆಡಿ ಮಾಡಿ ಇಟ್ಕೊಂಡನಿ. ಇನ್ನು ಬಾಳೆಹಣ್ಣು ತೊಗೊಂಬರ್ಬೇಕು. ಬಾಳೆಹಣ್ಣು ಬೆಳಗ್ಗೆ ಇದ್ದಿದ್ದಿಲ್ಲ ಅಂತೆ ಅಂಗಡ್ಯಾಗ, ಹಾಗೆ ಬಂದಿದ್ದರು. ಈ ಸಾಯಂಕಾಲ ತರಿಸ್ತೀನಿ. ಸಾಯಂಕಾಲ ತರಿಸಿ ಹೋಗೋ ರಾತ್ರಿನೇ ಎಲ್ಲ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಅವಸರ ಆಗಬಾರ್ದಲ್ಲ ಹೋಗೋ ಹೊತ್ನ್ಯಾಗ. ಹಾಗಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ರಾತ್ರಿಯೇ ರೆಡಿ ಮಾಡಿ ಇಟ್ಕೊಂಡು ಬೆಳಗ್ಗೆ ಹಂಗೆ ಬ್ಯಾಗ್ ಹಂಗೆ ತಗೊಂಡು ಕಾರ್ ಹತ್ತೋದು, ಆ ಥರ ರೆಡಿ ಮಾಡಿ ಇಟ್ಕೊತೀನಿ. ಇದು ನೋಡಿರಿ, ನನ್ನ ಟ್ರೈಪಾಡ್ ಇಲ್ಲೇ ಇರ್ತೈತೆ ಯಾವಾಗಲೂ. ಆಗಿದೆ ನೋಡಿರಿ. ಇವತ್ತು ಗುರುವಾರ ಅಲ್ಲ, ಪೂಜೆ ಆಯ್ತು. ದೇವ್ರ ದೀಪದಲ್ಲೇ ನೋಡ್ರಿ ಎಷ್ಟು ಚಂದ ಕಾಣಿಸ್ತೈತಿ ದೇವರು. ಅದಕ್ಕೆ ಹೇಳೋದು ನಾನು ಯಾವಾಗಲೂ, ದೇವ್ರ ದೀಪದಲ್ಲೇ ದೇವರನ್ನು ನೋಡ್ಬೇಕು ಅಂತ. ದೇವಸ್ಥಾನದಲ್ಲಿ ನೀವು ನೋಡ್ಬೋದು, ಗರ್ಭಗುಡಿ ಒಳಗೆ ಲೈಟ್ ಹಾಕೋದೇ ಇಲ್ಲ, ಪೂಜೆ ಮಾಡೋವಾಗ ಮಾತ್ರ ಹಾಕ್ತಾರೆ. ಪೂಜೆ ಎಲ್ಲ ಮಾಡಿ ಆದಮೇಲೆ ದೇವ್ರ ದೀಪದಲ್ಲೇ ದೇವರು ಕಾಣಿಸ್ತಾ ಇರ್ತೈತಿ ನೋಡ್ರಿ. ಕರೆಂಟ್ ಹೋಗೈತಿ, ನಾನು ಲೈಟ್ ಹಾಕಿಲ್ಲ ಅದಕ್ಕೆ. ದೇವ್ರ ದೀಪದಲ್ಲೇ ನೋಡ್ರಿ ಎಷ್ಟು ಲಕ್ಷಣವಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ ದೇವರು ಅಂತ. ಹಾಗಾಗಿ ನಾನು ಹಗಲೆಲ್ಲ ದೇವ್ರ ದೀಪದಲ್ಲೇ
ಬಿಟ್ಟಿರ್ತೀನಿ, ಲೈಟ್ ಹಾಕೋದಿಲ್ಲ. ರಾತ್ರಿ ಮಾತ್ರ ಲೈಟ್ ಹಾಕ್ತೇನೆ, ಸಾಯಂಕಾಲ ಸಂಜೆಯಿಂದ ಲೈಟ್ ಹಾಕ್ತೇನೆ. ದಲ್ಲಿ ಒಂದು ಡ್ರೆಸ್ ತೋರಿಸಿ ತಂದಿದ್ನೆಲ್ಲ ಅದನ್ನು ಒಂದು ವ್ಲಾಗಲ್ಲಿ, ಸಪ್ರೇಟ್ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೇನೆ ಅದನ್ನೇನು ಅಂತ. ಹಾಕ್ಕೊಂಡು ನೋಡಿದೆ, ಮಡಚಿಟ್ಟನೀಗ ಹಾಗೆ. ನೀರಿಗೆ ಹಾಕ್ಬೇಕು, ಕಾಟನ್ ಅಂತದ್ದು, ನೀರಿಗೆ ಹಾಕಿ ಆಮೇಲೆ ಹಾಕಂತೆ. ಹಾಗೆ ನೋಡ್ರಿ, ನಾನು ಇವತ್ತು ತಲೆಗೆ ಒಂಚೂರು ಮೆಹಂದಿ ಹಚ್ಕೊಂಡಿದ್ದೆ. ಮೆಹಂದಿ ಹಚ್ಕೊಂಡು ಒಂದು ತಲೆ ಸ್ನಾನ ಮಾಡಿದೆ ಇವತ್ತು. ಒಂದು ನಾಳೆ ಬೆಳಗ್ಗೆ ಅದೆಲ್ಲ ಹಚ್ಕೊಂಡು ತಲೆ ಸ್ನಾನ ಮಾಡ್ಕೊಂತ ಕೂರೋಕ್ಕಾಗಲ್ಲ. ಇವತ್ತೆಲ್ಲ ರೆಡಿ ಮಾಡ್ಕೊಳ್ಳೋದು, ನಾಳೆ ಬೆಳಗ್ಗೆ ಹೋಗೋದು. ಸೀರೆ ಯಾವ್ದು ಉಟ್ಕೊಳ್ಳೋದು ಅಂತಲೇ ವಿಚಾರ ಮಾಡಿಲ್ಲ. ಯಾವ ಸೀರೆ ಉಟ್ಕೊಂಡು ಹೋಗ್ತೀನಿ ಅಂತ ತೋರಿಸ್ತೀನಿ ನಾನು ನಿಮಗೆ.